ಹಲೋ ಫ್ರೆಂಡ್ಸ್, ನಮ್ಮ ಕಾಲೇಜಿನಲ್ಲಿ ಇವತ್ತು ಬ್ಲಡ್ ಕ್ಯಾಂಪ್ ಆಯೋಜಿಸಿದ್ದಾರೆ. ಅದರ ಕುರಿತು ಮಾಹಿತಿಯನ್ನು ಕೇಳಿ ಪಡೆಯೋಣ. ಓಕೆ, ಈಗ ಇವತ್ತು ನಮ್ಮ ಕಾಲೇಜಿನಲ್ಲಿ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಅಂತ ಬ್ಲಡ್ ಕ್ಯಾಂಪ್ ಮಾಡಿದ್ದೀರಾ. ಅದರ ಬಗ್ಗೆ ನಮಗೆ ಮಾಹಿತಿ ಬೇಕು. ಹೇಗೆ ಅಂತ, ಇದು ಎಲ್ಲಿಗೆ ಹೋಗ್ತದೆ, ಫ್ರೀಯಾಗಿ ಹೋಗೋದಾ ಅಲ್ಲ ಹೇಗೆ ಅಂತ ಒಂದು ಮಾಹಿತಿ. ಕಲ್ಲೂರು ಎಜುಕೇಷನ್ ಟ್ರಸ್ಟ್ನವರು ಈ ಕಾಲೇಜಲ್ಲಿ 2ನೇ ಬ್ಲಡ್ ಕ್ಯಾಂಪು. ನಾವು ಸಾಧಾರಣ 250 ಕ್ಯಾಂಪ್ ಮಾಡಿದ್ದೇವೆ. ಕಾರವಾರ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ನಾವು ಸತತವಾಗಿ 4 ಜಿಲ್ಲೆಗಳಲ್ಲಿ 200ಕ್ಕೂ ಹೆಚ್ಚು ಬ್ಲಡ್ ಕ್ಯಾಂಪ್ ಮಾಡಿದ್ದೇವೆ. ಈ ಸಲ ನಾವು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವರಿಗೆ ರಕ್ತದ ಕೊರತೆ ಇತ್ತು ಅಂತ ಅವರು ಫೋನ್ ಮಾಡಿದರು ನಮ್ಮ ಅಧ್ಯಕ್ಷರಿಗೆ, ಕಲ್ಲೂರು ಇಬ್ರಾಹಿಂ ಅವರಿಗೆ. ನಾನು ಈ ಬ್ಲಡ್ ಕ್ಯಾಂಪ್ ಮಾಡೋದು ನಾನು ಅಜೀಜ್ ಕಲ್ಲೂರು ಅಂತೇಳಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಚಾರ್ಜ್ ಕೊಟ್ಟಿದ್ದಾರೆ. ಈ ಬ್ಲಡ್ಡು ಹೋಗೋದು ನಮ್ಮ ವೆನ್ಲಾಕ್ ಹಾಸ್ಪಿಟಲ್ಗೆ. ಬ್ಲಡ್ ಕೊಟ್ಟವರಿಗೆ ಬೇಕಾದರೆ ಅವರ ಸಂಬಂಧದವರು ಏನಾದರೂ ಅಪಘಾತ ಏನಾದಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ನಾವು ಅವರಿಗೆ ಅದು ಬ್ಲಡ್ಡನ್ನು ಕೊಡ್ತೇವೆ. ನೀವು ನಮಗೆ ತಿಳಿಸಿದರೆ ಸಾಕು, ಯಾವ ಟೈಮಲ್ಲಿ ಬೇಕಾದರೂ. ಹಾಗಾದರೆ ನೀವು ಹೇಗೆ, ಈಗ ಕಾಲ್ ಬಂದರೆ ಕೊರತೆ ಇದೆ ಅಲ್ಲ, ನೀವು ಕಾಲ್ ಮಾಡಿದರೆ ನಾವು ನಿಮ್ಮ ಹತ್ರ ಹೇಳ್ತೇವೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಹೆಸರನ್ನು ನಿಮ್ಮನ್ನು ಕಳಿಸಿದ್ದೇವೆ. ಮತ್ತು ನಾವು ಯಾರು ಎಮರ್ಜೆನ್ಸಿ ಇದ್ದರೆ ನೀವು ಸಹ ಇನ್ನೊಮ್ಮೆ ಬಂದು ಕೊಡಬೇಕಾಗ್ತದೆ. ಮತ್ತು ನಾವು ಬ್ಲಡ್ ಡೊನೇಷನ್ ಮಾತ್ರ ಮೆಡಿಕಲ್ ಕ್ಯಾಂಪ್ ಸಹ ಮಾಡ್ತೇವೆ ಕಲ್ಲೂರು ಎಜುಕೇಷನ್ ಟ್ರಸ್ಟಿಂದ. ಬಡವರಿಗೆ, ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಅವರಿಗೆ ಫೀಸ್ ಕಟ್ಟಲಿಕ್ಕಿದ್ದರೆ, ಮತ್ತು ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು, ಬಡವರ ಹೆಣ್ಣು ಮಕ್ಕಳು ಇದ್ದರೆ ಅವರಿಗೆ ಫೀಸ್ ಅದೆಲ್ಲ ನಾವು ಕಲ್ಲೂರು ಎಜುಕೇಷನ್ ಮಾಡ್ತೇವೆ. ಸತತ 20 ವರ್ಷಗಳ ನಮ್ಮ ಸೇವೆ. ಇದರ ಅಧ್ಯಕ್ಷರು ಇಬ್ರಾಹಿಂ ಮಾಜಿ ಕಲ್ಲೂರು. ಈ ಕಾಲೇಜಲ್ಲಿ ಇದು 2ನೇ ಸಲ. ನಾವು 6 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದೇವೆ. ಮೀಡಿಯಾ ಉಮರ್ ಅವರು ಇದ್ದಾರೆ, ನಮ್ಮ ಮೀಡಿಯಾ ಕಾರ್ಯದರ್ಶಿ. ಈ ವರ್ಷದಲ್ಲಿ ಇದೆ ಫಸ್ಟ್ ಕ್ಯಾಂಪ್ ನಿಮ್ಮದು? ಈ ವರ್ಷದಲ್ಲಿ ಫಸ್ಟ್ ಅಲ್ಲ, ಇದು 5ನೇ ಕ್ಯಾಂಪ್ ನಮ್ಮದು. ಕಾಸರಗೋಡಲ್ಲಿ 3 ಮಾಡಿದರೆ, ಕಾರವಾರದಲ್ಲಿ ಮಾಡಿದ್ದೇವೆ 4ನೇದು, ಇಲ್ಲಿ ಈಗ ಫಸ್ಟು. ಆತ್ಮೀಯರೇ, ರೆಡ್ ಕ್ರಾಸ್ ಘಟಕದ ವತಿಯಿಂದ ಇವತ್ತು ಬ್ಲಡ್ ಕ್ಯಾಂಪ್ ಹಮ್ಮಿಕೊಳ್ಳಲಾಯಿತು. ನಮ್ಮ ಕಾಲೇಜಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದಕ್ಕೆ ಕಲ್ಕೂರ ಟ್ರಸ್ಟ್, ರೇಂಜರ್ ಓವರ್ಸ್, ಹಿರಿಯ ವಿದ್ಯಾರ್ಥಿಗಳ ಸಂಘ ಮತ್ತು ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಉಪನ್ಯಾಸಕರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ರೆಡ್ ಕ್ರಾಸ್ ಘಟಕದ ಸಂಯೋಜಕರಾದ ಹೈದರಾಲಿ ಅವರು ಅತ್ಯಂತ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಇವರಿಗೆ ಶೇಷಪ್ಪ ಸರ್, ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಮುಖ್ಯಸ್ಥರು ಕವಿತಾ ML, ಅಕ್ಷತಾ ಸುವರ್ಣ, ಮೊಹಮ್ಮದ್ ರಫೀಕ್ ಇವರೆಲ್ಲ ಬೆಂಬಲ ನೀಡಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಸೇರಿ ಹೆಚ್ಚು ಕಡಿಮೆ 27 ಯೂನಿಟ್ಗಳಷ್ಟು ಬ್ಲಡ್ ದಾನ ಮಾಡಲಾಯಿತು. ಎಲ್ಲ ರಕ್ತದಾನ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದಂಥ ರೆಡ್ ಕ್ರಾಸ್ ಘಟಕ ಮತ್ತು ಅದಕ್ಕೆ ಸಹಕರಿಸಿದಂಥ ಎಲ್ಲ ಘಟಕವನ್ನು ಕೂಡ ಅಭಿನಂದಿಸ್ತೇನೆ. ರಕ್ತದಾನ ಎಂಬುದು ಶ್ರೇಷ್ಠ ದಾನಗಳಲ್ಲಿ ಒಂದು. ನಾವು ಸೈನಿಕರು ಯಾವ ರೀತಿ ನಮ್ಮ ಗಡಿಯನ್ನು ರಕ್ಷಣೆ ಮಾಡ್ತಾರೆ, ಅದೇ ರೀತಿ ನಮಗೆ ಸೈನಿಕರಾಗಿ ಎಲ್ಲರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ಕೆಲಸವನ್ನು ರಕ್ತದಾನದ ಮೂಲಕ ನಾವೊಂದು 3-4 ಜೀವಗಳನ್ನು ಉಳಿಸ್ಬೋದು. ಒಬ್ಬ ರಕ್ತದಾನ ಮಾಡಿದರೆ 4 ಜನರಿಗೆ ಅದರ ಪ್ರಯೋಜನ ಆಗುತ್ತೆ. ರಕ್ತದಾನ ಮಾಡುವಾಗ ಅವರು ನಮ್ಮ ದೇಹದಿಂದ 350ರಿಂದ 450 ml ರಕ್ತವನ್ನು ತೆಗೀತಾರೆ. ಅದರಲ್ಲಿ ಪ್ಲೇಟ್ಲೆಟ್ ಇದೆ, ಮತ್ತು ರೆಡ್ ಬ್ಲಡ್ ಸೆಲ್ ಅಂತ ಇದೆ, ಮತ್ತು ಪ್ಲಾಸ್ಮಾ ಅಂತೇಳಿ 1-2-3 ವಿಧವಾಗಿ ವಿಂಗಡಣೆ ಮಾಡಿಕೊಂಡು ಅದನ್ನು ರೋಗಿಗಳಿಗೆ ಹೆಲ್ಪ್ ಮಾಡುವಂಥ ಸಂದರ್ಭದಲ್ಲಿ ಅವರು ಹೆಲ್ಪ್ ಕೊಡ್ತಾರೆ. ಅದಲ್ಲದೆ ಇಂಥ ಸಂದರ್ಭದಲ್ಲಿ ಮೇ ಮತ್ತು ಏಪ್ರಿಲಲ್ಲಿ ಬ್ಲಡ್ಡಿನ ಭಯಂಕರವಾದಂಥ ತೀವ್ರವಾದಂಥ ಶಾರ್ಟೇಜ್ ಇದೆ. ಈ ಸಂದರ್ಭದಲ್ಲಿ ನೀವು ಬ್ಲಡ್ ಡೊನೇಷನ್ ಮಾಡುವ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಇದಕ್ಕಾಗಿ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಇತರ ತಂಡದವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಫಸ್ಟ್ ಗ್ರೇಡ್ ಕಾಲೇಜ್ ಮುಡಿಪು ಇದರ ವತಿಯಿಂದ ಇಲ್ಲಿ ನಡೆಸಿದಂತಹ ರಕ್ತದಾನ ಶಿಬಿರವು ಭಾಳಷ್ಟು ಉಪಕಾರಿಯಾಗ್ತದೆ. ಯಾಕೆಂದರೆ ನಮ್ಮಲ್ಲಿರುವಂಥ ವೆನ್ಲಾಕ್ ಆಸ್ಪತ್ರೆಯ ಭಾಳಷ್ಟು ರೋಗಿಗಳಿಗೆ, ಬಡ ರೋಗಿಗಳಿಗೆ, ಮಧ್ಯಮ ವರ್ಗ ಹಾಗೂ ಇತರ ಎಲ್ಲ ವರ್ಗದವರಲ್ಲಿ ಬಂದು ರಕ್ತನಿಧಿಯಲ್ಲಿ ರಕ್ತವನ್ನು ರೋಗಿಗೆ ಅಗತ್ಯತೆಗೆ ಅನುಗುಣವಾಗಿ ತಗೊಂಡು ಹೋಗ್ತಾ ಇರ್ತಾರೆ. ಇಂದು ನೀಡಿದ ಈ ರಕ್ತದಾನ ಶಿಬಿರದಲ್ಲಿ ನೀಡಿದ ರಕ್ತವು ಜೀವದಾನ ಎಂಬುದು ಖಂಡಿತವಾಗಿ ಒಂದು ಹೇಳ್ಬೋದು. ಇನ್ನು ಮುಂದೆಯೂ ಇಂತಹ ರಕ್ತದಾನ ಶಿಬಿರಗಳು ನಡೆಯುತ್ತಾ ಇರಲಿ. ಇಲ್ಲಿರುವ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕರ ವೃಂದದವರು ಹಾಗೂ ವಿದ್ಯಾರ್ಥಿನಿಯರುಗಳು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಮಂದಿ ರಕ್ತದಾನವನ್ನು ಇಲ್ಲಿ ಬಂದು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ರಕ್ತದಾನಿಗಳಿಗೆ ಇತರರಿಗೂ
ನಮ್ಮ ವತಿಯಿಂದ ನಾವು ಅಭಿನಂದನೆ ಕೋರಿ ಯಾವ ಸಂದರ್ಭದಲ್ಲೂ ಅಗತ್ಯತೆ ಇರುವಾಗ ನಮ್ಮ ರಕ್ತನಿಧಿಯನ್ನು ಸಂಪರ್ಕಿಸಿ ಇದರ ಉಪಯೋಗವನ್ನು ಇಲ್ಲಿರುವ ಸವಲತ್ತುಗಳನ್ನು ವಿಶೇಷವಾಗಿ ಪ್ರತಿಯೊಂದು ರೋಗಿಗೂ ಇಲ್ಲಿರೋ ರೋಗಿಗೂ ಉಚಿತವಾಗಿ ಪ್ರತಿಯೊಂದು ರಕ್ತದ ಅಂಶವು ಸಿಗುವುದಾಗಿ ಅಂತ ಹೇಳಿ ನಾನು ಅಭಿನಂದನೆ ಕೋರಿ ಮಾತು ಮುಗಿಸ್ತೇನೆ. Basically, blood donation is we draw the blood and the same blood is transfused to the patient. So one unit of blood which a person donates, that can be used to save the life of 3 people. We separate the components of the blood into plasma, cryoprecipitate and platelet, and the same unit can be given to 3 other patients, and so one unit is able to save life of 3 people. There are many patients like since some the hemoglobin is less, so we need blood to give them, and most of the surgeries there is so many blood loss that we need blood to transfuse to them. So in that way, most of the time the surgery is either postponed or cancelled because blood is not available. So blood donation camps are very useful in such cases. ಕೌನ್ಸಿಲರ್ ನಮಗೆ ಅಂದರೆ ಈಗ ಏಪ್ರಿಲ್ ಮತ್ತು ಮೇ ಮಂತಲ್ಲಿ ಸ್ವಲ್ಪ ಬ್ಲಡ್ ಡೊನೇಷನ್ ಕ್ಯಾಂಪ್ ಕಮ್ಮಿ ಆಗಿರುವುದರಿಂದ ಇವತ್ತು ಒಂದು ಕ್ಯಾಂಪ್ ಸಿಕ್ಕಿದ್ದು ತುಂಬ ನಮಗೆ ಹೆಲ್ಪ್ಫುಲ್ ಆಗಿದೆ. ಅಂದರೆ ಹೆಚ್ಚಾಗಿ ನಮಗೆ ಬಿ ಪಾಸಿಟಿವ್ ಮತ್ತು ಎ ಪಾಸಿಟಿವ್ ಬ್ಲಡ್ ತುಂಬ ಶಾರ್ಟೇಜ್ ಇದೆ. ವೆನ್ಲಾಕ್ ಬ್ಲಡ್ ಬ್ಯಾಂಕ್ ಆ್ಯಕ್ಚುಲಿ ಪೂವರ್ ಪೇಷಂಟ್ಗಳಲ್ಲಿ ಬರೋದು, ಅವರ ಹತ್ರ ಡೋನರ್ಗಳಿರುವುದಿಲ್ಲ. ಹಾಗೆ ನಾವು ಹೆಚ್ಚು ಕ್ಯಾಂಪಲ್ಲಿ ಕಲೆಕ್ಟ್ ಮಾಡಿ ಅವರಿಗೆ ಬ್ಲಡ್ ಸಪ್ಲೈ ಮಾಡಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮ ತುಂಬ ಉತ್ತಮವಾಗಿದೆ. ತುಂಬ ಥ್ಯಾಂಕ್ಸ್ ಎಲ್ಲ ಡೋನರ್ಸ್ಗಳಿಗೆ. ಬ್ಲಡ್ ಡೊನೇಷನ್ ಬಗ್ಗೆ ಹೇಳೋದಾದರೆ, ಇವತ್ತು ನಮ್ಮ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಮತ್ತು ನಮ್ಮ ಗೌರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜ್ನವರು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ಒಂದು ಕ್ರೂಷಿಯಲ್ ಟೈಮ್ ಆ್ಯಕ್ಚುಲಿ ಇದು ತುಂಬ ಅಗತ್ಯ ಇತ್ತು. ಎಲ್ಲರಿಗೂ ತಿಳಿದುವರೆಗೆ ರಕ್ತದ ಕೊರತೆ ಇದೆ ಮಂಗಳೂರಲ್ಲಿ ಎಲ್ಲ ಕಡೆ. ಹಾಗಾಗಿ ನಾವು ಇಲ್ಲಿಯ ನಮ್ಮ ಕಾಲೇಜಿನ ಪದಾಧಿಕಾರಿಗಳ ಹತ್ರ ಮಾತನಾಡಿ ಒಂದು ರಕ್ತದಾನ ಶಿಬಿರ ಬೇಕು ಅಂತ ಹೇಳಿದಾಗ ನಮಗೆ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸುಮಾರು 28 ಜನ ರಕ್ತದಾನ ನೀಡಿದ್ದಾರೆ. ಈ ರಕ್ತದಾನ ಈ ಟೈಮಲ್ಲಿ ಮಾಡಿರೋದು ನಮಗೆ ತುಂಬ ಉಪಯೋಗ ಆಗಿದೆ. ಯಾಕಂದರೆ ಈಗ ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೇವೆ. ಬ್ಲಡ್ ಈಗ ಸೆಕೆ ಇದೆ ಎಲ್ಲ ಕಡೆ, ಮತ್ತು ಕೆಲವೊಂದು ಕಾಲೇಜಲ್ಲಿ ಆಗ್ತಾಯಿಲ್ಲ ಕ್ಯಾಂಪ್. ಈಗ ಆಸ್ ಆಫ್ ನಾವು ಈಗ ಎಕ್ಸಾಮ್ಸ್ ಎಲ್ಲ ಆಗ್ತಾಯಿದೆ. ಜನರು ಕೂಡ ಈ ಸೆಕೆಯಲ್ಲಿ ಬ್ಲಡ್ ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಈಗ ಇವತ್ತಿನ ಒಂದು 28 ಯಾರು ಕೊಟ್ಟಿದ್ದಾರೆ ಅದು ತುಂಬ ಉಪಯೋಗ ಆಗ್ತದೆ. ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಕೊಟ್ಟಿರುವಂಥ ಬ್ಲಡ್ ಅಂತ ಹೇಳ್ತಾ ಇರ್ಬೋದು. ಸೊ ಅದಕ್ಕೆ ನಾವು ಈ ಸಂಸ್ಥೆಗೆ ನಮ್ಮ ವೆನ್ಲಾಕ್ ಆಸ್ಪತ್ರೆಯ ಪರವಾಗಿ ನಾವು ಯಾವತ್ತೂ ಧನ್ಯವಾದ ಅರ್ಪಿಸ್ತೇವೆ. ಇನ್ನೂ ಹೆಚ್ಚಾಗಿ ಈ ಥರ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ನಮ್ಮ ವೆನ್ಲಾಕ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಆಶೀಕರಣ ಆಗಬೇಕು ಅಂತ ತಿಳಿಸ್ತೇನೆ. So today what we've planned to do is basically we've tried to do a blood donation drive over here. So the main aim of the drive, as sir has already told before, that the only source of blood as we can't manufacture it artificially is through the compassion of human beings is the only source that we can get blood through. So what we try to do is go in different areas and collect as much blood as we can. There are certain times that come in our hospital, various patients through road traffic accidents, mothers who have just delivered, and various other diseases such as dengue. We require platelets and various products of blood that we need to provide to the patients, provide to our patients. So for this we require blood, and the one blood packet that we take, usually from males we take around 450 ml and from females around 350 ml. This 450 ml of blood is usually divided into various components of blood that are present. We can take platelets, we take fresh frozen plasma, cryoprecipitate, as well as packed RBCs. So that is used to save around 3 lives. 3 different people can take from one packet of blood that we harvest right now. And why sir said that it can save 4 lives is because it's beneficial to the person who's donating as well. Various studies have come out that have shown that a person who donates also shows that there is less chances of the patient to develop heart disease, there's less chance of the patient to get diabetes, and even the fact that there is a social well-being that you feel, the psychological happiness that you feel after donating or doing any good work, that also is present. So over and all, I feel that the concept of blood donation should be improved and that people come forward, help the society, and it's a more of a philanthropic viewpoint on the world. Some people are afraid of it. Yes, because that's mainly because there's a lot of negative comments that come through society. There's a lot of misinformation that's spread, especially during this era of social media, that misinformation spreads really fast. So there are things that, will it cause blindness? There's a high chance of infection that people say during blood donation. But as you can see that we usually use highly sterile instruments while undergoing blood donation camps.
And there's also that, people can get weak after blood donation. Usually it's not a long-term effect that after blood donation. Maybe during blood donation you might feel a bit of dizzy, and that also is for a very small percentage of people. If you just take adequate rest, drink plenty of fluids, your body has the capacity to regenerate that amount of blood again. A blood donor, always lifesaver.